ಹೇಗಿರುತ್ತೆ ಅಚಾನಕ್ ಆಗಿ ಒಂದು ದಿನ ಎರಡು ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಗಳು ಬಂದು ಸಿಟಿಯ ಮಧ್ಯೆ ಫೈಟ್ ಅನ್ನ ಮಾಡ್ತಾ ಕಣ್ಣಿಗೆ ಕಾಣಿಸಿದ್ನೆಲ್ಲ ನಾಶ ಮಾಡ್ತಿದ್ರೆ ಹೌದು ಅಂತದ್ದೇ ನಮ್ಮ ಇಮ್ಯಾಜಿನೇಷನ್ಗೂ ಮೀರಿದಂತ ಒಂದು ಮೂವಿನೇ ನಾವಿವತ್ತು ನೋಡೋಕೆ ಹೊಟ್ಟಿರೋದು. ಅಂದಂಗೆ ಮೂವಿ ಹೆಸರು ಗಾಡ್ಜಿಲ್ಲಾ ವರ್ಸಸ್ ಕಾಂಗ್ ಅಂತ. ಈ ಮೂವಿಯ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಸ್ಕಲ್ ಐಲ್ಯಾಂಡ್ ಅನ್ನೋ ಒಂದು ಜಾಗದಲ್ಲಿ ಮಲ್ಗಿರುವಂತ ಕಾಂಗ್ ನ ತೋರಿಸ್ತಾರೆ. ಕಾಂಗ್ ಒಂದು ಮಾನ್ಸ್ಟರ್, ಯಾಕೆಂತಂದ್ರೆ ಇದು ಗಾತ್ರದಲ್ಲಿ ತುಂಬಾನೇ ವಿಶಾಲವಾಗಿರುತ್ತೆ. ಇದೇ ಕಾಡ್ನಲ್ಲಿರೋ ಜಿಯಾ ಅನ್ನೋ ಒಬ್ಳು ಸಣ್ಣ ಹುಡುಗಿನೂ ಕೂಡ ನಮ್ಗೆ ತೋರಿಸ್ತಾರೆ. ಇವಳು ತಯಾರಿಸಿರೋಂತ ಗೊಂಬೆನ ಕಾಂಗುಗೆ ತೋರಿಸ್ತಿರ್ತಾಳೆ. ಯಾಕೆಂತಂದ್ರೆ ಇವರಿಬ್ರು ಫ್ರೆಂಡ್ಸ್ ಗಳು. ಆಗ ನಮ್ಗೆ ಗೊತ್ತಾಗುತ್ತೆ ಜಿಯಾಗೆ ಕಿವಿನೂ ಕೂಡ ಕೇಳಿಸೋದಿಲ್ಲ, ಹಾಗೆ ಮಾತು ಕೂಡ ಬರೋದಿಲ್ಲ ಅಂತ. ನಂತರ ಕಾಂಗ್ ಒಂದು ಮರನ ರೆಡಿ ಮಾಡ್ಕೊಂಡು ಅದನ್ನ ಮೇಲಕ್ಕೆ ಎಸ್ದಾಗ ನಮ್ಗೆ ಗೊತ್ತಾಗುತ್ತೆ ಈ ಜಾಗ ನಿಜವಾದ ಕಾಡು ಅಲ್ಲ, ಮೊನಾರ್ಕ್ ಅನ್ನೋ ಒಂದು ಕಂಪನಿಯವರು ಕಾಂಗುಗೋಸ್ಕರ ರೆಡಿ ಮಾಡಿಸಿರುವಂತ ಒಂದು ಆರ್ಟಿಫಿಷಿಯಲ್ ಕಾಡು ಅಂತ. ಇಲ್ಲೇ ನಮ್ಗೆ ಇಲಿನ್ ಆಂಡ್ರೆವ್ಸ್ ಅನ್ನೋ ಒಬ್ಳು ಲೇಡಿನ ತೋರಿಸ್ತಾರೆ. ಇವಳೇ ಈ ಜಾಗದಲ್ಲಿ ಕಾಂಗ್ ನ ನೋಡ್ಕೊತಿರೋದು. ಈಗ ಇವರು ಕಾಂಗ್ ನ ಇಲ್ಲಿಂದ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿರ್ತಾರೆ. ಯಾಕೆಂತಂದ್ರೆ ಈಗ ಕಾಂಗ್ ತುಂಬಾ ದೊಡ್ಡದಾಗಿ ಬೆಳೆದ್ ಬಿಟ್ಟಿರೋದ್ರಿಂದ ಈ ಜಾಗ ಇದಕ್ಕೆ ಸೆಟ್ ಆಗ್ತಿರೋದಿಲ್ಲ. ಹಾಗೆ ಜಿಯಾನ ದತ್ತು ತಗೊಂಡಿರೋದು ಕೂಡ ಇದೇ ಆಂಡ್ರೆವ್ಸ್. ಮುಂದಿನ ಸೀನ್ ನಲ್ಲಿ ತೋರಿಸುವಂತ ಡಾಕ್ಯುಮೆಂಟ್ಸ್ ಗಳಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಗಾಡ್ಜಿಲ್ಲಾ ಹಾಗೆ ಕಾಂಗ್ ನ ಪೂರ್ವಜರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆದಿತ್ತು ಅಂತ. ಅಂದ್ರೆ ಇಲ್ಲಿ ನಮ್ಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗೋಗುತ್ತೆ, ಗಾಡ್ಜಿಲ್ಲಾ ಹಾಗೆ ಕಾಂಗ್ಗೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಎರಡೂ ಕೂಡ ವೈರಿಗಳು ಅಂತ. ನಂತರ ಮುಂದಿನ ಸೀನ್ ನಲ್ಲಿ ನಮ್ಗೆ ಅಪೆಕ್ಸ್ ಸೈಬರ್ನೆಟಿಕ್ಸ್ ಅನ್ನೋ ಒಂದು ಕಂಪನಿನ ತೋರಿಸ್ತಾರೆ. ತುಂಬಾ ಅಡ್ವಾನ್ಸ್ ಆಗಿರುವಂತ ರೋಬೋಟ್ಸ್ ಗಳನ್ನ ತಯಾರಿಸುವಂತ ಒಂದು ಕಂಪನಿ ಇದು. ಈ ಕಂಪನಿಯ ಚೇರ್ಮನ್ ನ ಹೆಸರು ವಾಲ್ಟರ್ ಅಂತ. ಇದೇ ಕಂಪನಿಲಿ ಕೆಲಸ ಮಾಡ್ತಿರುವಂತ ಬರ್ನಿ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನೊಬ್ಬ ರಿಸರ್ಚರ್, ಆದ್ರೆ ಇವನಿಗೆ ಈ ಕಂಪನಿ ಮೇಲೆ ಡೌಟ್ ಬಂದ್ಬಿಟ್ಟಿರುತ್ತೆ. ಈ ಕಂಪನಿಯಲ್ಲಿ ಏನೋ ಇಲ್ಲಿಗಲ್ ಆಗಿ ತಯಾರಿಸ್ತಿದ್ದಾರೆ ಅಂತ. ಅದಕ್ಕೆ ಅದನ್ನ ಕಂಡಿಡಿಬೇಕು ಅಂತ 5 ವರ್ಷದಿಂದನೂ ಈ ಕಂಪನಿಗೆ ಸೇರ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಅಲ್ಲೇ ಇದ್ದಂತ ಒಂದು ಕಂಪ್ಯೂಟರ್ ನ ಉಪಯೋಗಿಸ್ಕೊಂಡು ಅದನ್ನ ಹ್ಯಾಕ್ ಮಾಡಿ ಈ ಕಂಪನಿಯ ಡಾಟಾನ ಕಾಪಿ ಮಾಡ್ಕೊತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸೆಕ್ಯೂರಿಟಿ ಅಲಾರಾಮ್ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಯಾಕೆ ಅಂತಂದ್ರೆ ಮಾನ್ಸ್ಟರ್ ಆಗಿರುವಂತ ತುಂಬಾ ವಿಶಾಲವಾಗಿರುವಂತ ಗಾಡ್ಜಿಲ್ಲಾ ಈ ಕಂಪನಿ ಹತ್ರ ಬರ್ತಿರುತ್ತೆ. ಆದ್ರಿಂದ ವರ್ಕರ್ಸ್ ಗಳೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಇದ್ರ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ನಿರಂತರವಾಗಿ ಇದು ಮುಂದಕ್ಕೆ ಬರ್ತಾನೆ ಇರುತ್ತೆ. ಈ ಕಡೆ ಬರ್ನಿ ಒಂದಷ್ಟು ಸೆಕ್ಯೂರಿಟಿಗಳ ಜೊತೆ ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲೊಂದು ಬ್ಲಾಸ್ಟ್ ಆಗುತ್ತೆ. ನಂತರ ಎಚ್ಚರ ಆದಾಗ ಇವನು ಕಣ್ಣು ಬಿಟ್ಟು ನೋಡಿದ್ರೆ ಗಾಡ್ಜಿಲ್ಲಾ ಎಲ್ಲಾ ಕಡೆನೂ ಅಟ್ಯಾಕ್ ಮಾಡ್ತಿರುತ್ತೆ. ಹಾಗೆ ಇವನ ಮುಂದೆ ಕಣ್ಣಿನ ರೀತಿ ಇರುವಂತ ಒಂದು ಡಿವೈಸ್ ಕೂಡ ಇರುತ್ತೆ. ಆದ್ರೆ ಅದು ಏನು ಅನ್ನೋದು ಮಾತ್ರ ಇವನಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಅಷ್ಟೊತ್ತಿಗೆ ಗಾಡ್ಜಿಲ್ಲಾ ಅಟ್ಯಾಕ್ ಮಾಡಿ ಕಂಪ್ಲೀಟ್ ಫ್ಯಾಕ್ಟರಿನೇ ಧ್ವಂಸ ಮಾಡಕ್ ಬಿಟ್ಟಿರುತ್ತೆ. ಎಲ್ಲರೂ ತುಂಬಾ ಶಾಕ್ ನಲ್ಲಿ ಇರ್ತಾರೆ. ಯಾಕೆಂತಂದ್ರೆ ಭೂಮಿಗೆ ಏನಾದ್ರೂ ಅಪಾಯ ಬಂದಾಗ ಆ ಅಪಾಯದಿಂದ ಮನುಷ್ಯರನ್ನ ಕಾಪಾಡ್ತಿದ್ದೆ ಗಾಡ್ಜಿಲ್ಲಾ. ಆದ್ರೆ ಈಗ ಸುಮ್ನೆ ಯಾಕೆ ಈ ರೀತಿ ಅಟ್ಯಾಕ್ ಮಾಡ್ತಿದೆ ಅಂತ. ಮುಂದಿನ ಸೀನ್ ನಲ್ಲಿ ಮೆಡಿಸನ್ ಅನ್ನೋ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಇವಳು ಬರ್ನಿ ಮಾಡ್ತಿರುವಂತ ಒಂದು ಪಾಡ್ಕಾಸ್ಟ್ ಅನ್ನ ಕೇಳ್ತಿರ್ತಾಳೆ. ಅದ್ರಲ್ಲಿ ಅವನು ಹೇಳ್ತಿರ್ತಾನೆ ಅಪೆಕ್ಸ್ ಕಂಪನಿಯವರು ಏನೋ ಡೇಂಜರಸ್ ಆಗಿರೋದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಅದಕ್ಕೆ ಗಾಡ್ಜಿಲ್ಲಾ ಅಪೆಕ್ಸ್ ಕಂಪನಿ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಇದನ್ನ ಇವಳು ಇವಳ ತಂದೆ ಆಗಿರುವಂತ ಮಾರ್ಕ್ಗೆ ಬಂದು ಹೇಳ್ತಿರ್ತಾಳೆ. ಗಾಡ್ಜಿಲ್ಲಾ ಆ ರೀತಿ ಸುಮ್ನೆ ಅಟ್ಯಾಕ್ ಮಾಡೋದಿಲ್ಲ, ಅಪೆಕ್ಸ್ ಕಂಪನಿಯವರು ಡೇಂಜರಸ್ ಆಗಿರೋದನ್ನ ಏನೋ ಕಂಡಿಡಿತಿರ್ಬೇಕು, ಅದಕ್ಕೆ ಅದು ಅಟ್ಯಾಕ್ ಮಾಡಿರೋದು ಅಂತ. ಆದ್ರೆ ಮಾರ್ಕ್ ಮಾತ್ರ ಇದ್ಯಾವುದನ್ನು ಕೂಡ ನಂಬೋದಿಲ್ಲ. ಅಂದಂಗೆ ಇವನು ಕೆಲಸ ಮಾಡ್ತಿರೋದು ಮೊನಾರ್ಕ್ ಕಂಪನಿಲಿ. ಇವಳು ಯಾಕೆ ಗಾಡ್ಜಿಲ್ಲಾನ ಇಷ್ಟು ನಂಬ್ತಿದ್ದಾಳೆ ಅಂತಂದ್ರೆ ಒಂದು ಮಾನ್ಸ್ಟರ್ ಇಂದ ಗಾಡ್ಜಿಲ್ಲಾ ಇವಳನ್ನ ಕಾಪಾಡಿರುತ್ತೆ. ಆದ್ರಿಂದ ಬರ್ನಿ ಪಾಡ್ಕಾಸ್ಟ್ ನಲ್ಲಿ ಹೇಳಿರೋದನ್ನ ನಂಬಿ ಅವನನ್ನ ಮೀಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಈ ಕಡೆ ಡಾಕ್ಟರ್ ನೇತನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಹತ್ರ ಅಪೆಕ್ಸ್ ಕಂಪನಿಯ ಚೇರ್ಮನ್ ಆಗಿರುವಂತ ವಾಲ್ಟರ್ ಹಾಗೆ ಸಿಇಒ ಆಗಿರುವಂತ ರೆನ್ ಸಿರಿಜಾವಾ ಬಂದಿರ್ತಾರೆ. ವಾಲ್ಟರ್ ಡಾಕ್ಟರ್ ನೇತನ್ ಗೆ ಹೇಳ್ತಾ ಹೋಗ್ತಾನೆ, ಇವತ್ತು ಗಾಡ್ಜಿಲ್ಲಾ ನಮ್ಮ ಕಂಪನಿ ಮೇಲೆ ಅಚಾನಕ್ ಆಗಿ ಅಟ್ಯಾಕ್ ಮಾಡ್ತು, ಏನಕ್ಕೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಫ್ಯೂಚರ್ ನಲ್ಲಿ ಆಗದೆ ಇರ್ಲಿ ಅಂತ ಗಾಡ್ಜಿಲ್ಲಾ ಜೊತೆ ಹಾಗೆ ಬೇರೆ ಟೈಟನ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಒಂದು ಮೆಕ್ಯಾನಿಕಲ್ ರೋಬೋಟ್ ಅನ್ನ ತಯಾರಿಸಿದೀವಿ. ಆದ್ರೆ ಅದನ್ನ ರನ್ ಮಾಡೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ಎನರ್ಜಿ ಇಲ್ಲ, ಅದಕ್ಕೆ ನಾವು ಒಂದು ಟೀಮ್ ಅನ್ನ ಹಾಲೋ ಅರ್ತ್ ಗೆ ಕಳಿಸ್ತಿದೀವಿ, ಅದ್ರ ಜೊತೆ ನೀವು ಕೂಡ ಹೋಗ್ಬೇಕು ಅಂತ. ಯಾಕೆ ಅಂತಂದ್ರೆ ಡಾಕ್ಟರ್ ನೇತನ್ ರಿಸರ್ಚ್ ಮಾಡ್ತಿರೋದೇ ಹ್ಯಾಲೋ ಅರ್ತ್ ನ ಬಗ್ಗೆ. ಅದಕ್ಕೆ ಇವನು ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಡಾಕ್ಟರ್ ನೇತನ್ ನ ಪ್ರಕಾರ ಹ್ಯಾಲೋ ಅರ್ತ್ ನಲ್ಲಿ ವಾಸ ಮಾಡೋದು ಟೈಟನ್ಸ್ ಗಳು, ಅಂದ್ರೆ ಗಾಡ್ಜಿಲ್ಲಾ ಹಾಗೆ ಕಾಂಗ್ ನ ತರ ಇನ್ನೂ ತುಂಬಾ ಟೈಟನ್ಸ್ ಗಳು ಈ ಹ್ಯಾಲೋ ಅರ್ತ್ ನಲ್ಲಿ ಇದಾವೆ ಅಂತ. ಆದ್ರಿಂದ ಡಾಕ್ಟರ್ ನೇತನ್ ಹೇಳ್ತಿರ್ತಾನೆ ಹ್ಯಾಲೋ ಅರ್ತ್ ಗೆ ಟೈಟನ್ಸ್ ಗಳು ಆರಾಮಾಗಿ ಹೋಗ್ಬೋದು, ನಾವು ಕಾಂಗ್ ನ ಸಹಾಯನ ತಗೊಂಡ್ರೆ ಹ್ಯಾಲೋ ಅರ್ತ್ ಗೆ ಹೋಗೋಕೆ ದಾರಿ ತೋರಿಸುತ್ತೆ ಅಂತ. ಈ ಕಡೆ ನಮ್ಗೆ ಕಾಂಗ್ ನ ತೋರಿಸ್ತಾರೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸೈಂಟಿಸ್ಟ್ ಗಳ ಕೈಲಿ ಆಗ್ತಿರೋದಿಲ್ಲ. ಹಾಗೆ ಇಲ್ಲೇ ಇರುವಂತ ಜಿಯಾನ ನಮ್ಗೆ ತೋರಿಸ್ತಾರೆ. ಕಾಂಗ್ ಹಾಗೆ ಜಿಯಾನ ನೋಡ್ಕೋತಿರೋದು ಆಂಡ್ರೆವ್ಸ್. ನಂತರ ನೇತನ್ ಆಂಡ್ರೆವ್ಸ್ ಹತ್ರ ಬಂದು ಹೇಳ್ತಾನೆ, ಗಾಡ್ಜಿಲ್ಲಾ ಅಪೆಕ್ಸ್ ಕಂಪನಿ ಮೇಲೆ ಅಟ್ಯಾಕ್ ಮಾಡಿದ್ದು ನಿನ್ಗೆ ಗೊತ್ತೇ ಇದೆ, ಆ ರೀತಿ ಮತ್ತೆ ಆಗ್ಬಾರ್ದು ಅಂತಂದ್ರೆ ನಾವೊಂದು ರೋಬೋಟ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ, ಅದಕ್ಕೆ ನಮ್ಗೆ ಎನರ್ಜಿ ಬೇಕು. ಆ ಎನರ್ಜಿ ಸಿಗೋದು ಹ್ಯಾಲೋ ಅರ್ತ್ ನಲ್ಲಿ. ಅಲ್ಲಿಗೆ ಹೋಗೋದಕ್ಕೆ
ಮಾಡೋದಕ್ಕೆ ನಮ್ಗೆ ಕಾಂಗ್ ನ ಸಹಾಯ ಬೇಕು. ಅಷ್ಟೇ ಅಲ್ಲ, ಕಾಂಗ್ ವಾಸ ಮಾಡೋದಕ್ಕೆ ಅದೊಂದು ಪರ್ಫೆಕ್ಟ್ ಜಾಗ ಅಂತ. ಈಗ ಕಾಂಗ್ ನ ಈ ಜಾಗದಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರೋದ್ರಿಂದ ಆಂಡ್ರ್ಯೂಸ್ ಕೂಡ ಸರಿ ಅಂತ ಹೇಳಿ ಇದಕ್ಕೆ ಒಪ್ಕೋತಾಳೆ. ನಂತರ ನೇತನ್ ಹಾಗೆ ಅವನ ಟೀಮ್ ನವರು ಕಾಂಗ್ ನ ಅಂಟಾರ್ಟಿಕಾಗೆ ಕರ್ಕೊಂಡು ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಹ್ಯಾಲೋ ಅರ್ತ್ ಗೆ ಹೋಗೋದಕ್ಕೆ ದಾರಿ ಇರೋದು ಅಲ್ಲೇನೆ. ಆಂಡ್ರ್ಯೂ ಹಾಗೆ ಜಿಯಾ ಕೂಡ ನೇತನ್ ಜೊತೆನೆ ಹೋಗ್ತಿರ್ತಾರೆ. ನಂತರ ನಮ್ಗೆ ಇದೇ ಶಿಪ್ ನಲ್ಲಿ ಹೋಗ್ತಿರುವಂತ ಮಾಯನ ತೋರಿಸ್ತಾರೆ. ಅಪೆಕ್ಸ್ ಕಂಪನಿಯ ಚೇರ್ಮನ್ ವಾಲ್ಟರ್ ಇದಾನಲ್ಲ, ಅವನ ಮಗಳೇ ಇವಳು. ಈ ಮಿಷನ್ ಗೆ ಇವಳೇ ಹೆಡ್. ನಂತರ ನೇತನ್ ಆಂಡ್ರ್ಯೂ ಹಾಗೆ ಸೋಲ್ಜರ್ಸ್ ಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನಮ್ಗೆ ಹ್ಯಾಲೋ ಅರ್ತ್ ನಲ್ಲಿರೋ ತುಂಬಾ ವಿಶೇಷವಾಗಿರೋ ಎನರ್ಜಿಯ ಸ್ಯಾಂಪಲ್ಸ್ ಗಳು ಬೇಕು. ಅದಕ್ಕೆ ಕಾಂಗ್ ನಮ್ಮನ್ನ ಹ್ಯಾಲೋ ಅರ್ತ್ ಗೆ ಕರ್ಕೊಂಡು ಹೋಗುತ್ತೆ. ಎನರ್ಜಿಯ ಸ್ಯಾಂಪಲ್ಸ್ ಗಳು ಸಿಕ್ತಿದ್ದಂಗೆನೆ ಅಲ್ಲಿಂದ ವಾಪಸ್ ಬಂದ್ಬಿಡೋದು ಅಷ್ಟೇ ಅಂತ. ಇದಕ್ಕೆ ಆಂಡ್ರ್ಯೂ ಹಾಗೆ ಮೇಜರ್ ಕೂಡ ಸರಿ ಅಂತ ಒಪ್ಕೋತಾರೆ. ಜಿಯಾ ಶಿಪ್ ನಿಂದ ಹೊರಗಡೆ ಬರ್ತಾಳೆ. ಯಾಕೆ ಅಂತಂದ್ರೆ ಕಾಂಗ್ ನ ಹೊರಗಡೆನೆ ಕಟ್ಟಾಕಿರ್ತಾರೆ. ಹಾಗೆ ಇವಳು ಅದ್ರ ಹತ್ರ ಬಂದಾಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಕಾಂಗ್ ಜಿಯಾಗೆ ತುಂಬಾನೇ ರೆಸ್ಪೆಕ್ಟ್ ಕೊಡುತ್ತೆ ಅಂತ. ಅಷ್ಟೇ ಅಲ್ಲ, ಕಾಂಗ್ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಜಿಯಾ ಜೊತೆ ಮಾತಾಡುತ್ತೆ ಕೂಡ. ಅದು ಹೇಳ್ತಿರುತ್ತೆ ನಾನು ಮನೆಗೆ ಹೋಗ್ಬೇಕು ಅಂತ. ಇದು ಎಲ್ಲರಿಗೂ ಗೊತ್ತಾಗ್ತಿದ್ದಂಗೆನೆ ತುಂಬಾನೇ ಶಾಕ್ ಆಗೋಗ್ತಾರೆ. ಈ ಕಡೆ ಮೆಡಿಸನ್ ಇವಳ ಫ್ರೆಂಡ್ ಆಗಿರುವಂತ ಜಾಶ್ ನ ಕರ್ಸಿರ್ತಾಳೆ. ಯಾಕೆಂತಂದ್ರೆ ಬರ್ನಿನ ಮೀಟ್ ಆಗೋದಕ್ಕೆ ಹೋಗ್ಬೇಕು ಬಾ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಇವಳ ಜೊತೆ ಸೇರ್ಕೋತಾನೆ. ನಂತರ ಇವರಿಬ್ರು ವ್ಯಾನ್ ನಲ್ಲಿ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲೇ ಇರುವಂತ ಒಬ್ಬ ವ್ಯಕ್ತಿಯಿಂದ ಬರ್ನಿ ಎಲ್ಲಿರ್ತಾನೆ ಅನ್ನೋ ಅಡ್ರೆಸ್ ಇವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಇವರು ಬರ್ನಿ ಮನೆ ಹತ್ರ ಬಂದು ಬಾಗ್ಲನ್ನ ತಟ್ಟಾಗ ಬರ್ನಿಗೆ ಗೊತ್ತಾಗೋಗುತ್ತೆ ಈ ಮೆಡಿಸನ್ ಸೈಂಟಿಸ್ಟ್ ಆಗಿರುವಂತ ಮಾರ್ಕ್ ಹಾಗೆ ಎಮಾಳ ಮಗಳು ಅಂತ. ಆದ್ರಿಂದ ಇವನು ಇವರಿಬ್ಬರನ್ನ ನಂಬಿ ಹೇಳ್ತಾ ಹೋಗ್ತಾನೆ. ಗಾಡ್ಜಿಲ್ಲಾ ಅಪೆಕ್ಸ್ ಕಂಪನಿ ಮೇಲೆ ಸುಮ್ನೆ ಅಟ್ಯಾಕ್ ಮಾಡ್ಲಿಲ್ಲ. ಆ ಕಂಪನಿಯವರು ಏನೋ ತುಂಬಾ ಡೇಂಜರಸ್ ಆಗಿರೋದನ್ನ ಕ್ರಿಯೇಟ್ ಮಾಡ್ತಿದ್ರು. ಹಾಗೆ ಕಂಪನಿಯ ಡಾಟಾನ ಚೆಕ್ ಮಾಡಿದಾಗ ನನಗೆ ಗೊತ್ತಾಯ್ತು ಅವರು ಸೀಕ್ರೆಟ್ ಆಗಿ ಏನನ್ನೋ ಹಾಂಗ್ಕಾಂಗ್ ಗೆ ಕಳಿಸ್ತಿದ್ದಾರೆ ಅಂತ. ಅದಕ್ಕೆ ಸೀಕ್ರೆಟ್ ಆಗಿ ಏನನ್ನ ಕಳಿಸ್ತಿದ್ದಾರೆ ಅಂತ ಕಂಡಿಡಿಬೇಕು ಅಂತ ಬರ್ನಿ ಹಾಗೆ ಮೆಡಿಸನ್ ಡಿಸೈಡ್ ಮಾಡ್ತಾರೆ. ಈ ಕಡೆ ಇವರು ಕಾಂಗ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಂಡ್ರ್ಯೂವಿಂದ ನಮ್ಗೆ ಗೊತ್ತಾಗುತ್ತೆ ಕಾಂಗ್ ಹಾಗೆ ಜಿಯಾ ಸ್ಕಲ್ ಐಲ್ಯಾಂಡ್ ಅನ್ನೋ ಒಂದು ದ್ವೀಪದಲ್ಲಿ ಇದ್ರು. ಆದ್ರೆ ಆ ದ್ವೀಪದಲ್ಲಿ ಒಂದು ದೊಡ್ಡ ಚಂಡಮಾರುತ ಬಂದಿದ್ರಿಂದ ಅಲ್ಲಿದ್ದಂತ ಪ್ರಾಣಿಗಳು ಹಾಗೆ ಬುಡಕಟ್ಟು ಜನಾಂಗದವರೆಲ್ಲ ಸತ್ತೋದ್ರು. ಆದ್ರೆ ಕಾಂಗ್ ಮಾತ್ರ ಜಿಯಾನ ಕಾಪಾಡಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕಾಂಗ್ ಹಾಗೆ ಜಿಯಾ ತುಂಬಾನೇ ಕ್ಲೋಸ್ ಅಂತ. ಅದೇ ಸಮಯಕ್ಕೆ ಇವರೆಲ್ಲರಿಗೂ ಗೊತ್ತಾಗುತ್ತೆ ಗಾಡ್ಜಿಲ್ಲಾ ಕಾಂಗ್ ಗೋಸ್ಕರ ಇಲ್ಲಿಗೆ ಬರ್ತಿದೆ ಅಂತ. ಯಾಕೆಂತಂದ್ರೆ ಗಾಡ್ಜಿಲ್ಲಾ ಇರುವಂತ ಜಾಗದಲ್ಲಿ ಮತ್ತೊಂದು ಟೈಟನ್ ಇರೋದು ಅದಕ್ಕೆ ಇಷ್ಟ ಇರೋದಿಲ್ಲ. ಆದ್ರಿಂದ ಕಾಂಗ್ ನ ಸಾಯಿಸೋದಕ್ಕೆ ಅಂತ ಬರ್ತಿರುತ್ತೆ. ಅದನ್ನ ತಡೆಯೋದಕ್ಕಿಂತ ಸೋಲ್ಜರ್ಸ್ ಗಳೆಲ್ಲ ಬಾಂಬ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಗಾಡ್ಜಿಲ್ಲಾ ಸೀದಾ ಬಂದು ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಕಾಂಗ್ ನ ಕಟ್ಟಾಕಿರೋದ್ರಿಂದ ಇದಕ್ಕೆ ನೀರ್ನಲ್ಲಿ ಉಸಿರು ಕಟ್ತಿರುತ್ತೆ. ಆಗ ಅಲ್ಲಿಗೆ ನೇತನ್ ಬಂದು ಅದನ್ನ ರಿಲೀಸ್ ಮಾಡ್ತಾನೆ. ಗಾಡ್ಜಿಲ್ಲಾ ಅಟ್ಯಾಕ್ ಮಾಡ್ತಿದ್ರು ಕೂಡ ಹೇಗೋ ಮಾಡಿ ಇದು ಮೇಲೆ ಬಂದು ರೆಡಿ ಆಗಿ ನಿಂತ್ಕೊಳ್ಳುತ್ತೆ. ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಒಂದು ಶಿಪ್ ನಿಂದ ಮತ್ತೊಂದು ಶಿಪ್ ನ ಮೇಲೆ ಹಾರ್ತಾ ಫೈಟರ್ ಜೆಟ್ ನಿಂದ ಗಾಡ್ಜಿಲ್ಲಾ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ. ಆದ್ರಿಂದ ಇದು ಮೇಲಕ್ಕೆ ಬರ್ತಿದ್ದಂಗೆನೆ ಕಾಂಗ್ ಇದಕ್ಕೆ ಪಂಚ್ ಮಾಡಿ ನೀರಿನ ಒಳಗಡೆ ತಳ್ಬಿಡುತ್ತೆ. ಅಟಾಮಿಕ್ ಬ್ರೆತ್ ಇಂದ ಅಟ್ಯಾಕ್ ಮಾಡಿದ್ರು ಕೂಡ ನೀರಿನ ಒಳಗಡೆ ಹಾರಿ ಇದರ ಪ್ರಾಣನ ಉಳಿಸ್ಕೊಳ್ಳುತ್ತೆ. ಆದ್ರೆ ಗಾಡ್ಜಿಲ್ಲಾ ಅಲ್ಲಿಗೂ ಕೂಡ ಬಂದು ಕಾಂಗ್ ನ ನೀರಿನ ಆಳಕ್ಕೆ ಅಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೋಲ್ಜರ್ಸ್ ಗಳೆಲ್ಲ ಅಂಡರ್ ವಾಟರ್ ಬಾಂಬ್ ಗಳನ್ನ ಹಾಕ್ತಾರೆ. ಅದು ಬ್ಲಾಸ್ಟ್ ಆಗ್ತಿದ್ದಂಗೆನೆ ಹೇಗೋ ಮಾಡಿ ಕಾಂಗ್ ತಪ್ಪಿಸ್ಕೊಂಡು ಮೇಲಕ್ಕೆ ಬರುತ್ತೆ. ಹಾಗೆ ತುಂಬಾ ವೀಕ್ ಆಗೋಗಿರುತ್ತೆ. ಆದ್ರಿಂದ ನೇತನ್ ಹಾಗೆ ಅವನ ಟೀಮ್ ನವರೆಲ್ಲ ಎಲ್ಲಾ ಶಿಪ್ ಗಳನ್ನ ಆಫ್ ಮಾಡ್ಬಿಡ್ತಾರೆ. ಯಾಕೆಂತಂದ್ರೆ ಗಾಡ್ಜಿಲ್ಲಾಗೆ ಅನ್ನಿಸ್ಬೇಕು ಇವರೆಲ್ಲರೂ ಸತ್ತೋಗಿದ್ದಾರೆ ಅಂತ. ಇವರು ಎಲ್ಲಾನು ಆಫ್ ಮಾಡ್ತಿದ್ದಂಗೆನೆ ಗಾಡ್ಜಿಲ್ಲಾ ಅನ್ಕೊಳ್ಳುತ್ತೆ ನಾನು ಗೆದ್ದಿದ್ದೀನಿ ಅಂತ. ಅದಕ್ಕೆ ಇಲ್ಲಿಂದ ಹೊಟ್ಟೋಗುತ್ತೆ. ನಮ್ಮೆಲ್ಲರನ್ನು ಕಾಪಾಡಿದಕ್ಕೆ ಜಿಯಾ ಥ್ಯಾಂಕ್ಸ್ ಅಂತ ಕಾಂಗ್ಗೆ ಹೇಳ್ತಾಳೆ. ಈಗ ಗಾಡ್ಜಿಲ್ಲಾ ಭಯದಿಂದ ಇವರು ಕಾಂಗ್ ನ ಸಮುದ್ರದಿಂದ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಈ ಕಡೆ ಮೆಡಿಸನ್ ಬರ್ನಿ ಹಾಗೆ ಜಾಶ್ ಆಗ್ಲೇ ಗಾಡ್ಜಿಲ್ಲಾ ಅಪೆಕ್ಸ್ ಕಂಪನಿಯ ಫ್ಯಾಕ್ಟರಿನ ನಾಶ ಮಾಡಿತ್ತಲ್ಲ ಆ ಜಾಗಕ್ಕೆ ಬರ್ತಾರೆ. ಇಲ್ಲಿ ನಿಜವಾಗ್ಲೂ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಹೀಗೆ ಬರ್ನಿ ಆಗ್ಲೇ ಇವನು ಒಂದು ಡಿವೈಸ್ ಅನ್ನ ನೋಡಿದ್ನಲ್ಲ ಆ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಆ ಡಿವೈಸ್ ಈಗ ಇಲ್ಲಿ ಇರೋದಿಲ್ಲ. ಅಲ್ಲೇ ಇವ್ರಿಗೆ ಒಂದು ಲಿಫ್ಟ್ ಸಿಗುತ್ತೆ. ಏನಿರ್ಬೋದು ಅಂತ ಇವರು ಆ ಲಿಫ್ಟ್ ನ ಒಳಗಡೆ ಹೋದಾಗ ಅದು ಇವರನ್ನ ಅಂಡರ್ ಗ್ರೌಂಡ್ ಫ್ಲೋರ್ ಗೆ ಕರ್ಕೊಂಡ್ ಬರುತ್ತೆ. ಅಲ್ಲಿ ನೋಡಿದ್ರೆ ಅಪೆಕ್ಸ್ ಕಂಪನಿಯ ವರ್ಕರ್ಸ್ ಗಳು ವರ್ಕ್ ಮಾಡ್ತಿರ್ತಾರೆ. ಆಕ್ಚುಲಿ ಇದೊಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಇಲ್ಲಿರುವಂತ ಎಲ್ಲಾ ಪಾರ್ಟ್ಸ್ ಗಳನ್ನ ಅಪೆಕ್ಸ್ ಕಂಪನಿಯ ಹೆಡ್ ಕ್ವಾರ್ಟರ್ ಆಗಿರುವಂತ ಹಾಂಗ್ಕಾಂಗ್ ಗೆ ಕಳಿಸ್ತಿರ್ತಾರೆ. ಯಾರೋ ಬಂದ್ರು ಅಂತ ಅಲ್ಲೇ ಇದ್ದ ಟ್ರಾನ್ಸ್ಪೋರ್ಟ್ ಪಾಡ್ ನ ಒಳಗಡೆ ಬಂದಾಗ ನೋಡ್ತಾರೆ ಅಲ್ಲಿ ಟೈಟನ್ಸ್ ಗಳ ಮೊಟ್ಟೆಗಳು ಇರ್ತವೆ. ಅದೇ ಸಮಯಕ್ಕೆ ಈ ಪಾಡ್ ಲಾಕ್ ಆಗಿ ಹಾಂಗ್ಕಾಂಗ್ ಗೆ ಹೋಗೋದಕ್ಕೆ ರೆಡಿ ಆಗ್ತಿರುತ್ತೆ. ನಂತರ ಇದು ಸ್ಟಾರ್ಟ್ ಆಗ್ತಿದ್ದಂಗೆನೆ ಹಾಂಗ್ಕಾಂಗ್ ಗೆ ಹೋಗೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ನೇತನ್ ಹಾಗೆ ಅವನ ಟೀಮ್ ನವರು ಹೆಲಿಕಾಪ್ಟರ್ಸ್ ಗಳ ಸಹಾಯದಿಂದ ಕಾಂಗ್ ನ ಅಂಟಾರ್ಟಿಕಾಗೆ ಕರ್ಕೊಂಡ್ ಬರ್ತಾರೆ. ಕೆಳಗಡೆ ಬಿಡ್ತಿದ್ದಂಗೆನೆ ಕಾಂಗ್ ಗೆ ಎಚ್ಚರ ಆಗುತ್ತೆ. ಹೀಗೆ ಇದು ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಿಯಾ ಬರ್ತಾಳೆ. ಅದು ಕೂಡ ಇವಳ ಹತ್ರ ಬಂದಾಗ ಹೇಳ್ತಾಳೆ ನಿನ್ನ ಮನೆ ಅಲ್ಲಿದೆ ಅಂತ. ಆದ್ರೆ ಇದನ್ನ ಕಾಂಗ್ ನಂಬೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಇವನು ಹೇಳೋದಕ್ಕೆ ಹೇಳ್ತಾನೆ ಕಾಂಗ್ ತರದೇ ಬೇರೆ ಬೇರೆ ಗೊರಿಲಾಸ್ ಗಳು ಕೂಡ ಅಲ್ಲಿ ಇರ್ಬೋದು ಅಂತ. ಇವಳು ಕೂಡ ಅದನ್ನ ಕಾಂಗ್ಗೆ ಹೇಳ್ದಾಗ ಇದು ಆ ಟನಲ್ ನ ಒಳಗಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ಇವರು ಕೂಡ ಹೈಟೆಕ್ ಸ್ಪೇಸ್ ಶಿಪ್ ಗಳನ್ನ ರೆಡಿ ಮಾಡ್ಕೊಂಡು ಟನಲ್ ನ ಒಳಗಡೆ ಕಾಂಗ್ ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಕಾಂಗ್ ಒಂದು ಜಾಗಕ್ಕೆ ಬಂದಾಗ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಿರುತ್ತೆ. ಆಗ ಅಲ್ಲೇ ಇದ್ದಂತ ಒಂದು ಪೋರ್ಟಲ್ ನ ಒಳಗಡೆ ಇವರು ಎಂಟರ್ ಆಗ್ತಿದ್ದಂಗೆನೆ ಇವರು ಲೈಟ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿ
ಭೂಮಿಯ ಒಳಗಡೆ ಬಂದು ತಲುಪ್ತಾರೆ. ಇವರು ಹ್ಯಾಲೋ ಅರ್ತ್ ಗೆ ಎಂಟರ್ ಆಗ್ತಿದ್ದಂಗೆನೆ ಗ್ರಾವಿಟಿ ರಿವರ್ಸ್ ಆಗೋಗುತ್ತೆ. ಆದ್ರೂ ಕೂಡ ಹೇಗೋ ಮಾಡಿ ಇವರು ಸ್ಪೇಸ್ ಶಿಪ್ ಗಳನ್ನ ಕಂಟ್ರೋಲ್ ಗೆ ತಗೋತಾರೆ. ಈ ಜಾಗ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಆಕಾಶ ಇರೋದಿಲ್ಲ, ಅಲ್ಲೂ ಕೂಡ ಭೂಮಿನೇ ಇರುತ್ತೆ. ಅಂದ್ರೆ ಕೆಳಗಡೆ ಹಾಗೆ ಮೇಲೆ ಎರಡು ಕಡೆನೂ ಭೂಮಿನೇ ಇರುತ್ತೆ. ಹೀಗೆ ಇವರೆಲ್ಲರೂ ಅದನ್ನ ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಕ್ರಿಯೇಚರ್ಸ್ ಗಳು ಬಂದು ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಆದ್ರಿಂದ ಕಾಂಗ್ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಕ್ರಿಯೇಚರ್ ಕಾಂಗ್ ನ ಸುತ್ತುವರೆದು ಇನ್ನೇನು ಅದನ್ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನೇತನ್ ನ ಟೀಮ್ ನವರು ಕಾಂಗ್ ಗೆ ಹೆಲ್ಪ್ ಮಾಡ್ತಾರೆ. ಇದರಿಂದ ಕಾಂಗ್ ಕೂಡ ಕ್ರಿಯೇಚರ್ ನ ಸಾಯಿಸಿ ಅದರ ಮಾಂಸನ ತಿನ್ನುತ್ತೆ. ಹೀಗೆ ಇದು ಮುಂದೆ ಬರ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ತುಂಬಾ ತರದ ಟೈಟನ್ಸ್ ಗಳು ಇದಾವೆ ಅಂತ. ಕಾಂಗ್ ಅದ್ರ ತರನೇ ಇರುವಂತ ಬೇರೆ ಗೋರಿಲ್ಲಾಗಳನ್ನ ಅಂದ್ರೆ ಅದರ ಫ್ಯಾಮಿಲಿನ ಹುಡ್ಕೊಂಡು ಹೋಗ್ತಿರುತ್ತೆ. ಹೀಗೆ ಇದು ಒಂದು ಜಾಗಕ್ಕೆ ಬಂದಾಗ ನೋಡುತ್ತೆ ಕಲ್ಲುಗಳೆಲ್ಲ ತೇಲಾಡ್ತಿರ್ತವೆ. ಆದ್ರಿಂದ ಇದು ಕೂಡ ಜಂಪ್ ಮಾಡಿದಾಗ ತೇಲ್ತಾ ಮೇಲೆ ಇರುವಂತ ಭೂಮಿಗೆ ಬಂದು ತಲುಪುತ್ತೆ. ಈ ಕಡೆ ಇವ್ರು 3 ಜನ ಟ್ರಾನ್ಸ್ಪೋರ್ಟ್ ಪಾಡ್ ನಲ್ಲಿ ಹಾಂಗ್ಕಾಂಗ್ ಗೆ ಬಂದು ತಲುಪ್ತಾರೆ. ಇದೇ ಅಪೆಕ್ಸ್ ಕಂಪನಿಯ ಹೆಡ್ ಕ್ವಾರ್ಟರ್. ಹೀಗೆ ಇವರು ಮುಂದೆ ಒಂದು ರೂಮ್ ಗೆ ಬಂದಾಗ ಅದರ ಡೋರ್ ಕ್ಲೋಸ್ ಆಗೋಗುತ್ತೆ. ನೋಡಿದ್ರೆ ಈ ಜಾಗ ತುಂಬಾನೇ ದೊಡ್ಡದಾಗಿರುತ್ತೆ. ಇದೊಂದು ಕಸಾಯಿಖಾನೆ ಇರ್ಬೋದು ಅಂತ ಬರ್ನಿ ಹೇಳ್ತಾನೆ. ಅಲ್ಲೇ ಒಂದು ಜೀವಿಯ ಕಣ್ಣು ಕೂಡ ಬಿದ್ದಿರುತ್ತೆ. ಅದೇ ಸಮಯಕ್ಕೆ ಅಲ್ಲೊಂದು ಅಲಾರಾಂ ಬಡ್ಕೊಳ್ಳೋದಕ್ಕೆ ಶುರು ಮಾಡಿ ಎಲ್ಲಾ ಲೈಟ್ಸ್ ಗಳು ಆನ್ ಆಗ್ತವೆ. ಇದೇ ಜಾಗದಲ್ಲಿರುವಂತ ವಾಲ್ಟರ್ ನು ಕೂಡ ನಮ್ಗೆ ತೋರಿಸ್ತಾರೆ. ನೋಡ್ತಾ ನೋಡ್ತಿದ್ದಂಗೆನೆ ಜಾಗದ ಮೇಲೆ ಒಂದು ದೊಡ್ಡ ಡಿವೈಸ್ ಬರುತ್ತೆ. ಈ ಕಡೆ ರೆನ್ ಸಿರಿಜಾವ ಒಂದು ಹೆಲ್ಮೆಟ್ ಅನ್ನ ಹಾಕುತ್ತಿರ್ತಾನೆ. ಯಾವಾಗ ಈ ಮೇಲೆ ಬಂದಂತ ಡಿವೈಸ್ ಅನ್ನ ಆನ್ ಮಾಡ್ತಾರೋ ಆಗ ನಮ್ಗೆ ಗೊತ್ತಾಗುತ್ತೆ ಇದೊಂದು ಮೆಕ್ಯಾನಿಕಲ್ ಗಾಡ್ಜಿಲಾ ಅಂತ, ಅಂದ್ರೆ ಮೆಕಾ ಗಾಡ್ಜಿಲಾ ಅಂತ. ಇದೇ ಜಾಗದಲ್ಲಿ ಇವ್ರ 3 ಜನನು ಕೂಡ ಇರ್ತಾರೆ. ನಂತರ ಅಲ್ಲೇ ಇದ್ದಂತ ಒಂದು ಡೋರ್ ಓಪನ್ ಆದಾಗ ಸ್ಕಲ್ ಕ್ರಾಲರ್ ಅನ್ನೋ ಒಂದು ಟೈಟನ್ ಹೊರಗಡೆ ಬರ್ತಿರುತ್ತೆ. ಇನ್ನೇನೋ ಅದು ಇವರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮೆಕಾ ಗಾಡ್ಜಿಲಾ ಅದನ್ನ ಹಿಡಿದು ಒಂದೇ ಏಟಿಗೆ ಸಾಯಿಸ್ಬಿಡುತ್ತೆ. ಹಾಗೆ ಅದರ ಪವರ್ ಕೂಡ ಡೌನ್ ಆಗೋಗುತ್ತೆ. ಯಾಕೆಂತಂದ್ರೆ ಈ ಮೆಗಾ ಗಾಡ್ಜಿಲಾನ ಆಪರೇಟ್ ಮಾಡೋಷ್ಟು ಎನರ್ಜಿ ಇವ್ರ ಹತ್ರ ಇರೋದಿಲ್ಲ. ಅದಕ್ಕೇನೆ ನೇತನ್ ಹಾಗೆ ಅವನ ಟೀಮ್ ಅವರನ್ನ ಹ್ಯಾಲೋ ಅರ್ತ್ ಗೆ ಕಳ್ಸಿರೋದು ಅಲ್ಲಿ ಸಿಗೋಂತ ಎನರ್ಜಿ ಸ್ಯಾಂಪಲ್ ಅನ್ನ ತರೋದಕ್ಕೆ. ಆ ಎನರ್ಜಿ ಸ್ಯಾಂಪಲ್ ಇವ್ರಿಗೆ ಸಿಕ್ತಿದ್ದಂಗೆನೆ ಮೆಕಾ ಗಾಡ್ಜಿಲಾನ ಇವರು ಪ್ರಾಪರ್ ಆಗಿ ಆಪರೇಟ್ ಮಾಡಬಹುದು. ಈ ಮೆಕಾ ಗಾಡ್ಜಿಲಾನ ಕಂಟ್ರೋಲ್ ಮಾಡ್ತಿರೋದು ರೆನ್ ಸಿರಿಜಾವನೆ. ಈ ಮೆಕಾ ಗಾಡ್ಜಿಲಾ ಸಹಾಯದಿಂದ ಅಪೆಕ್ಸ್ ಕಂಪನಿ ಇಡೀ ಪ್ರಪಂಚನೇ ಆಳ್ಬೇಕು ಅಂತ ಚೇರ್ಮನ್ ಆಗಿರುವಂತ ವಾಲ್ಟರ್ ಬಯಸ್ತಿರ್ತಾನೆ. ಅಷ್ಟೊತ್ತಿಗೆ ಇವರು ಕೂಡ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪಿರ್ತಾರೆ. ಆಗ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಮೂವಿಯ ಮೊದಲಲ್ಲಿ ಅಪೆಕ್ಸ್ ಕಂಪನಿಯ ಮೇಲೆ ಗಾಡ್ಜಿಲಾ ಅಟ್ಯಾಕ್ ಮಾಡ್ತಾಳೆ. ಅದಕ್ಕೆ ಕಾರಣ ಈ ಮೆಕಾ ಗಾಡ್ಜಿಲಾನೆ. ಅದಕ್ಕೆ ಗೊತ್ತಿತ್ತು ಈ ರೋಬೋಟ್ ತುಂಬಾನೇ ಡೇಂಜರಸ್ ಅಂತ. ಅದನ್ನ ನಾಶ ಮಾಡೋದಕ್ಕೇನೆ ಫ್ಯಾಕ್ಟರಿ ಮೇಲೆ ಅಟ್ಯಾಕ್ ಮಾಡಿದ್ದು. ಈ ಮೆಕಾ ಗಾಡ್ಜಿಲಾ ಆನ್ ಆಗಿರೋದ್ರಿಂದ ಗಾಡ್ಜಿಲಾಗೆ ಗೊತ್ತಾಗೋಗುತ್ತೆ. ಆದ್ರಿಂದ ಇದು ಹಾಂಗ್ಕಾಂಗ್ ಗೆ ಹೋಗ್ತಿರುತ್ತೆ. ಈ ಕಡೆ ಮೊನಾರ್ಕ್ ನಲ್ಲಿ ಕೆಲಸ ಮಾಡ್ತಿರುವಂತ ಮೆಡಿಸನ್ ನ ತಂದೆ ಮಾರ್ಕ್ಗೆ ಗೊತ್ತಾಗೋಗುತ್ತೆ ಗಾಡ್ಜಿಲಾ ಹಾಂಗ್ಕಾಂಗ್ ಕಡೆಗೆ ಹೋಗ್ತಿದೆ ಅಂತ. ಯಾಕೆಂತಂದ್ರೆ ಮೊನಾರ್ಕ್ ಕಂಪನಿಯ ಕೆಲಸನೇ ಅದು ಟೈಟನ್ಸ್ ಗಳ ಮೇಲೆ ರಿಸರ್ಚ್ ಮಾಡೋದು, ಹಾಗೆ ಅವುಗಳ ಮೇಲೆ ಒಂದು ಕಣ್ಣನ್ನ ಇಟ್ಟಿರೋದು. ಈ ಕಡೆ ಕಾಂಗ್ ದೊಡ್ಡ ದೊಡ್ಡ ಬೆಟ್ಟಗಳಿರುವಂತ ಜಾಗಕ್ಕೆ ಬರ್ತಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ಬೇರೆ ಗೊರಿಲ್ಲಾಸ್ ಗಳು ಇರುವಂತ ಸೂಚನೆಗಳು ಇದಕ್ಕೆ ಸಿಕ್ಕಿರುತ್ತೆ. ಮುಂದೆ ಬಂದು ನೋಡಿದ್ರೆ ಒಂದು ಡೋರ್ ನ ರೀತಿಯಲ್ಲಿ ಇರುತ್ತೆ. ಹಾಗೆ ಗೊರಿಲ್ಲಾದ ಒಂದು ಕೈ ಗುರುತು ಕೂಡ ಇರುತ್ತೆ. ಕಾಂಗ್ ಆ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಬಂದು ನೋಡಿದಾಗ ಇದಕ್ಕೆ ಗೊತ್ತಾಗುತ್ತೆ ಇದು ಗೊರಿಲ್ಲಾಗಳ ಅರಮನೆ ಅಂತ. ಆದ್ರೆ ಈಗ ಇಲ್ಲಿ ಯಾವುದೇ ಗೊರಿಲ್ಲಾಗಳು ಇರೋದಿಲ್ಲ. ಯಾಕೆಂತಂದ್ರೆ ಕಾಂಗ್ ಹಾಗೆ ಗಾಡ್ಜಿಲಾದ ಪೂರ್ವಜರು 2 ಪ್ರಜಾತಿಯವರು ಯುದ್ಧ ಮಾಡಿ ಸತ್ತೋಗಿರ್ತಾರೆ. ಇಲ್ಲೇ ಕಾಂಗ್ ಗೆ ಒಂದು ಆಕ್ಸ್ ಅಂದ್ರೆ ಕೊಡ್ಲಿ ಸಿಗುತ್ತೆ. ಆಕ್ಚುಲಿ ಇದು ಗೊರಿಲ್ಲಾಗಳ ರಾಜರಿಗೆ ಸೇರಿರೋದು. ಇವರು ಕೂಡ ಸ್ಪೇಸ್ ಶಿಪ್ ಗಳನ್ನ ಕೆಳಗಡೆ ಇಳಿಸಿ ಹೊರಗಡೆ ಬರ್ತಾರೆ. ಆಗ ಕಾಂಗ್ ಅಲ್ಲೇ ಇದ್ದಂತ ಒಂದು ಸಿಂಹಾಸನದ ಮೇಲೆ ರಾಜನ ರೀತಿ ಕುತ್ಕೊಳ್ಳುತ್ತೆ. ಈ ಕಡೆ ಹಾಂಗ್ಕಾಂಗ್ ನಲ್ಲಿರುವಂತ ಅಪೆಕ್ಸ್ ನ ಹೆಡ್ ಕ್ವಾರ್ಟರ್ ನಲ್ಲಿ ನಮ್ಗೆ ತೋರಿಸ್ತಾರೆ. ಇವ್ರು 3 ಜನ ಎಲ್ಲರ ಕಣ್ಣನ್ನ ತಪ್ಪಿಸ್ತಾ ಒಂದು ರೂಮ್ ಗೆ ಬಂದಾಗ ಗಿಡೋರಾ ಅನ್ನೋ ಒಂದು ಮಾನ್ಸ್ಟರ್ ನ ತಲೆ ಬುರುಡೆ ಅಲ್ಲಿ ಇರುತ್ತೆ. ಮೆಕಾ ಗಾಡ್ಜಿಲಾನ ಕಂಟ್ರೋಲ್ ಮಾಡ್ತಿರೋದು ಇದೇ ತಲೆ ಬುರುಡೆಯಿಂದಾನೆ. ಅಂದ್ರೆ ಈ ಮೆಕಾ ಗಾಡ್ಜಿಲಾ ಒಳಗಡೆ ಇರೋದು ಗಿಡೋರಾ ಮಾನ್ಸ್ಟರ್ ನ ಬ್ರೈನ್ ಪವರ್. ರೆನ್ ಸಿರಿಜಾವ ಇನ್ನೂ ಕೂಡ ಇಲ್ಲೇ ಇರ್ತಾನೆ, ಆದ್ರೆ ಅನ್ಕಾನ್ಶಿಯಸ್ ಆಗಿರ್ತಾನೆ. ಈ ಕಡೆ ಗಾಡ್ಜಿಲಾ ಮೆಕಾ ಗಾಡ್ಜಿಲಾನ ಹುಡ್ಕೊಂಡು ಹಾಂಗ್ಕಾಂಗ್ ಗೆ ಬಂದು ತಲುಪುತ್ತೆ. ಅಲ್ಲಿಗೆ ಮೊನಾರ್ಕ್ ಕಂಪನಿಯವರು ಹಾಗೆ ಮಾರ್ಕ್ ಕೂಡ ಬರ್ತಾರೆ ಇಲ್ಲಿರುವಂತ ಜನರನ್ನ ಕಾಪಾಡೋದಕ್ಕೆ ಅಂತ. ಈ ಕಡೆ ಕಾಂಗ್ ಹತ್ರ ಇರುವಂತ ಆಕ್ಸ್ ಶೈನ್ ಆಗೋದಕ್ಕೆ ಶುರು ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಆಕ್ಸ್ ಅನ್ನ ಮಾಡಿರೋದು ಗಾಡ್ಜಿಲಾಗಳ ಬೆನ್ನಿನ ಮೇಲಿರುವಂತ ಡಾರ್ಜಲ್ ಬ್ಲೇಡ್ ಇಂದ. ಅಲ್ಲೇ ಇದ್ದಂತ ಒಂದು ಜಾಗದಲ್ಲಿ ಇದನ್ನ ಇಟ್ಟಾಗ ಅಲ್ಲಿ ಗಾಡ್ಜಿಲಾ ತರದ ಚಿತ್ರ ಮೂಡುತ್ತೆ. ಇದರಿಂದ ಹಾಂಗ್ಕಾಂಗ್ ಅಲ್ಲಿರುವಂತ ಗಾಡ್ಜಿಲಾಗೆ ಗೊತ್ತಾಗೋಗುತ್ತೆ ಕಾಂಗ್ ಹ್ಯಾಲೋ ಅರ್ತ್ ಗೆ ಹೋಗಿದೆ ಅಂತ. ಅದಕ್ಕೆ ಆಟೋಮಿಕ್ ಬ್ರೆತ್ ಇಂದ ಭೂಮಿ ಒಳಗಡೆ ಹೋಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ಮಾಯಾ ಹಾಗೆ ಅವಳ ಟೀಮ್ ನವರಿಗೆ ಇವರು ಹುಡ್ಕೊಂಡ್ ಬಂದಿರುವಂತ ಎನರ್ಜಿಯ ಸ್ಯಾಂಪಲ್ ಸಿಕ್ಬಿಡುತ್ತೆ. ಅದನ್ನ ಇವರು ಅಪೆಕ್ಸ್ ಕಂಪನಿಯ ಹೆಡ್ ಕ್ವಾರ್ಟರ್ ಗೆ ಕಳಿಸ್ತಾರೆ. ಆದ್ರೆ ಇದು ಆಂಡ್ರೂಸ್ ಗೆ ಇಷ್ಟ ಆಗ್ತಿರೋದಿಲ್ಲ. ಆದ್ರಿಂದ ಅವರೆಲ್ಲರೂ ಆಂಡ್ರ್ಯೂ, ಜಿಯಾ ಹಾಗೆ ನೇತನ್ ಮೇಲೆ ಗನ್ ಪಾಯಿಂಟ್ ಮಾಡಿದಾಗ ಇದು ಕಾಂಗುಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ತುಂಬಾನೇ ಕೋಪ ಮಾಡ್ಕೊಬಿಡುತ್ತೆ. ಅದೇ ಸಮಯಕ್ಕೆ ಈ ಜಾಗ ಎಲ್ಲ ಅಲುಗಾಡೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಅಲ್ಲಿ ಮಲಗಿದಂತ ಕ್ರಿಯೇಚರ್ಸ್ ಗಳೆಲ್ಲ ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಈ ಕಡೆ ವಾಲ್ಟರ್ ಹಾಗೆ ರೆನ್ ಸಿರಿಜಾವಾಗೆ ಮೆಕಾ ಗಾಡ್ಜಿಲಾನ ಆಪರೇಟ್ ಮಾಡೋದಕ್ಕೆ ಎನರ್ಜಿಯ ಸ್ಯಾಂಪಲ್ ಸಿಕ್ಕಿರುತ್ತಲ್ಲ, ಆದ್ರಿಂದ ಇವರು ಅದನ್ನ ಆನ್ ಮಾಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ.
ಈ ಕಡೆ ಕ್ರಿಯೇಚರ್ಸ್ ಗಳೆಲ್ಲ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಮಾಯಾ ಅವಳ ಜನರ ಜೊತೆ ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಆ ಕ್ರಿಯೇಚರ್ಸ್ ಗಳು ನೇತನ್, ಆಂಡ್ರೂ ಹಾಗೆ ಜಿಯಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದೇ ಸಮಯಕ್ಕೆ ಅಲ್ಲಿಗೆ ಆಟೋಮಿಕ್ ಬ್ರೆತ್ ಬಂದು ಒಂದು ದೊಡ್ಡ ಹೋಲ್ ಆಗುತ್ತೆ. ಆಕ್ಚುಲಿ ಇದನ್ನ ಗಾಡ್ಜಿಲಾನೇ ಮಾಡಿರೋದು. ಕಾಂಗ್ ಈ ಹೋಲ್ ಇಂದ ಮೇಲೆ ಬಂದು ಇದರ ಜೊತೆ ಫೈಟ್ ಮಾಡ್ಲಿ ಅಂತ. ಹೀಗೆ ಮಾಯಾ ಸ್ಪೇಸ್ ಶಿಪ್ ನಲ್ಲಿ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಂಗ್ ಅದನ್ನೇ ಹಿಡಿದು ಜಿಯಾ ಇದಾಳೋ ಇಲ್ವೋ ಅಂತ ಚೆಕ್ ಮಾಡಿ ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆನೆ ಆ ಸ್ಪೇಸ್ ಶಿಪ್ ನ ಬ್ಲಾಸ್ಟ್ ಮಾಡಿಬಿಡುತ್ತೆ. ಈ ಜಾಗ ಎಲ್ಲ ಈಗ ನಾಶ ಆಗ್ತಿರೋದ್ರಿಂದ ಕಾಂಗ್ ಅದರ ಆಕ್ಸ್ ಅನ್ನ ತಗೊಂಡು ಭೂಮಿ ಮೇಲೆ ಹೋಗೋದಕ್ಕೆ ಈ ಹೋಲ್ ನ ಒಳಗಡೆ ಹಾರ್ಬಿಡುತ್ತೆ. ಈ ಕಡೆ ನೇತನ್, ಆಂಡ್ರೂ ಹಾಗೆ ಜಿಯಾ ಕೂಡ ಒಂದು ಸ್ಪೇಸ್ ಶಿಪ್ ನಲ್ಲಿ ಬಂದು ಎಲ್ಲಾ ತಯಾರನ್ನು ಮಾಡ್ಕೊಂಡು ಇವರು ಕೂಡ ಈ ಹೋಲ್ ಒಳಗಡೆ ಹೋಗ್ತಾರೆ. ಈ ಕಡೆ ಇವ್ರ 3 ಜನ ಅಪೆಕ್ಸ್ ಕಂಪನಿಲಿ ಯಾರ ಕಣ್ಗೂ ಕೂಡ ಕಾಣಿಸ್ತಾ ಇರೋ ರೀತಿ ಈ ಮೆಕಾ ಗಾಡ್ಜಿಲಾನ ಹೇಗಾದ್ರೂ ಮಾಡಿ ಹಾಳ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಅಲ್ಲಿದಂತ ಸೆಕ್ಯೂರಿಟಿಗಳ ಕೈಗೆ ಸಿಗಾಕೋಬಿಡ್ತಾರೆ. ಅಷ್ಟೊತ್ತಿಗೆ ಕಾಂಗ್ ಕೂಡ ಆ ಹೋಲ್ ಇಂದ ಭೂಮಿ ಮೇಲೆ ಬಂದು ತಲುಪಿರುತ್ತೆ. ಸಮುದ್ರದಲ್ಲಿ ಈಗಾಗ್ಲೇ ಇವೆರಡರ ಮಧ್ಯೆ ಫೈಟ್ ನಡೆದಿರೋದ್ರಿಂದ ಎರಡಕ್ಕೂ ಕೂಡ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಕಾಂಗ್ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಗಾಡ್ಜಿಲಾ ಅದರಿಂದ ತಪ್ಪಿಸ್ಕೊಳ್ಳುತ್ತೆ. ನಂತರ ಇವೆರಡರ ಮಧ್ಯೆ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಶುರು ಆಗುತ್ತೆ. ಕಾಂಗ್ ಮಾಡ್ತಿರುವಂತ ಪಂಚಸ್ ಗಳು ಹಾಗೆ ಅಟ್ಯಾಕ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಗಾಡ್ಜಿಲಾ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರುತ್ತೆ. ಅಟಾಮಿಕ್ ಬ್ರೆತ್ ಇಂದ ಅಟ್ಯಾಕ್ ಮಾಡಿದಾಗ ಕಾಂಗ್ ನ ಆಕ್ಸ್ ಗೆ ಪವರ್ ಜಾಸ್ತಿ ಆಗುತ್ತೆ. ಆಗ ಗಾಡ್ಜಿಲಾ ಕಾಂಗ್ ಗೆ ಹೊಡೆದು ನೀರಿನ ಒಳಗಡೆ ತಳ್ಳಿಬಿಡುತ್ತೆ. ಇದು ಅಟಾಮಿಕ್ ಬ್ರೆತ್ ಇಂದ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಕಾಂಗ್ ಅದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರುತ್ತೆ. ಆದ್ರೂ ಕೂಡ ಕಾಂಗ್ಗೆ ಸ್ವಲ್ಪ ಏಟ್ ಆಗ್ಬಿಡುತ್ತೆ. ಈ ಗಾಡ್ಜಿಲಾ ಸುಮ್ನೆ ಮಾತ್ರ ಇರೋದಿಲ್ಲ, ಅಟ್ಯಾಕ್ ಮಾಡಿ ಕಾಂಗ್ ನ ಸಾಯಿಸೋದಕ್ಕೇನೆ ನೋಡ್ತಿರುತ್ತೆ. ಅದೇ ಸಮಯಕ್ಕೆ ಇವ್ರ 3 ಜನ ಕೂಡ ಆ ಹೋಲ್ ಇಂದ ಭೂಮಿ ಮೇಲೆ ಬರ್ತಾರೆ. ನಂತರ ಕಾಂಗ್ ಹಾಗೆ ಗಾಡ್ಜಿಲಾ ಇಂದ ತಪ್ಪಿಸ್ಕೊಂಡು ಮುಂದೆ ಹೊಟ್ಟೋಗ್ತಾರೆ. ನಂತರ ಕಾಂಗ್ ಆಕ್ಸ್ ನ ಸಹಾಯದಿಂದ ಅಟಾಮಿಕ್ ಬ್ರೆತ್ ಅನ್ನ ಸ್ಟಾಪ್ ಮಾಡಿ ಗಾಡ್ಜಿಲಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ 2 ಟೈಟನ್ಸ್ ಗಳಿಗೂ ಕೂಡ ಏಟ್ ಆಗ್ತವೆ. ಹಾಗೆ ಆಕ್ಸ್ ನಲ್ಲಿದ್ದಂತ ಪವರ್ ಕೂಡ ಕಮ್ಮಿ ಆಗೋಗುತ್ತೆ. ಈ ಕಡೆ ಅಪೆಕ್ಸ್ ನ ಕಂಪನಿ ಒಳಗಡೆ ಇವ್ರ 3 ಜನರನ್ನ ವಾಲ್ಟರ್ ಹತ್ರ ಕರ್ಕೊಂಡ್ ಬಂದಾಗ ಇವನಿಗೆ ಗೊತ್ತಾಗೋಗುತ್ತೆ ಇವಳು ಸೈಂಟಿಸ್ಟ್ ಆಗಿರುವಂತ ಮಾರ್ಕ್ ಹಾಗೆ ಎಮಾ ಮಗಳು ಅಂತ. ಈ ಮೆಕಾ ಗಾಡ್ಜಿಲಾನ ಯಾಕೆ ತಯಾರಿಸಿದ್ಯಾ, ಇದನ್ನೆಲ್ಲ ಏನಕ್ ಮಾಡ್ತಿದ್ಯಾ ಅಂತ ಕೇಳಿದಾಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇವನು ಮೆಕಾ ಗಾಡ್ಜಿಲಾ ಸಹಾಯದಿಂದ ಭೂಮಿ ಮೇಲಿರುವಂತ ಎಲ್ಲಾ ಟೈಟನ್ಸ್ ಗಳನ್ನ ಸಾಯಿಸಬೇಕು ಅಂತ ಅನ್ಕೊಂಡಿರ್ತಾನೆ. ಇದರಿಂದ ಭೂಮಿನ ಕಾಪಾಡಬಹುದು ಹಾಗೆ ಅಪೆಕ್ಸ್ ಕಂಪನಿನ ತುಂಬಾ ಎತ್ತರಕ್ಕೆ ತಗೊಂಡೋಗ್ಬೋದು ಅಂತ. ಈ ಕಡೆ ಗಾಡ್ಜಿಲಾಗೆ ಪ್ರಜ್ಞೆ ಬಂದು ಎಚ್ಚರ ಆಗ್ತಿದ್ದಂಗೆನೆ ಕಾಂಗ್ ಮತ್ತೆ ಬಂದು ಗಾಡ್ಜಿಲಾ ಮೇಲೆ ನಿರಂತರವಾಗಿ ಅಟ್ಯಾಕ್ ಮಾಡ್ತಿರುತ್ತೆ. ಆಗ ಗಾಡ್ಜಿಲಾ ಬಿಡಿಸ್ಕೊಂಡು ಕಾಂಗ್ ನ ತುಂಬಾ ದೂರಕ್ಕೆ ಎಸೆದ್ ಬಿಡುತ್ತೆ. ಅಷ್ಟೇ ಅಲ್ಲ, ತುಂಬಾ ಕ್ರೂರವಾಗಿ ಅಟ್ಯಾಕ್ ಮಾಡಿ ಕಾಂಗ್ ನ ಎದೆನೆಲ್ಲ ಪರ್ಚಾಕ್ಬಿಡುತ್ತೆ. ಕೊನೆಯದಾಗಿ ಈ ಯುದ್ಧನ ನಿಲ್ಸು ಅನ್ನೋ ರೀತಿ ಕಾಲನ್ನ ಎದೆ ಮೇಲೆ ಇಟ್ಟಾಗ ಕಾಂಗ್ಗೆ ಮತ್ತೆ ಎದ್ದು ಫೈಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಸೋಲನ್ನ ಒಪ್ಕೊಬಿಡುತ್ತೆ. ಈ ಫೈಟ್ ನಲ್ಲಿ ಗಾಡ್ಜಿಲಾ ಗೆದ್ದಿರೋದ್ರಿಂದ ಕಾಂಗ್ಗೆ ಏನು ಮಾಡದೆ ಅದನ್ನ ಅಲ್ಲೇ ಬಿಟ್ಟು ಹೊಟ್ಟೋಗುತ್ತೆ. ಆದ್ರೆ ಕಾಂಗ್ಗೆ ಎದ್ದೋಳಕ್ಕೂ ಕೂಡ ಆಗ್ತಿರೋದಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದೋಗುತ್ತೆ. ಇವರು ಕಾಂಗ್ ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಈ ಕಡೆ ಸಿರಿಜಾವಾ ಮತ್ತೊಂದ್ಸಲ ಹೆಲ್ಮೆಟ್ ನ ಹಾಕೊಂಡು ರೆಡಿ ಆಗ್ತಾನೆ ಮೆಕಾ ಗಾಡ್ಜಿಲಾನ ಆಪರೇಟ್ ಮಾಡೋದಕ್ಕೆ. ಯಾಕೆಂತಂದ್ರೆ ಈಗ ಇವ್ರ ಹತ್ರ ಹ್ಯಾಲೋ ಅರ್ತ್ ನ ಎನರ್ಜಿ ಸ್ಯಾಂಪಲ್ ಇದೆಯಲ್ಲ, ಅದನ್ನ ಉಪಯೋಗಿಸ್ಕೊಂಡು ಇವರು ಎಲೆಕ್ಟ್ರಿಸಿಟಿನ ತಯಾರಿಸಿರ್ತಾರೆ. ಆದ್ರೆ ಮೆಕಾ ಗಾಡ್ಜಿಲಾ ರೆನ್ ಸಿರಿಜಾವಾ ಜೊತೆ ಕನೆಕ್ಟ್ ಆಗೋದಿಲ್ಲ, ಮತ್ತೆ ಮತ್ತೆ ಡಿಸ್ಕನೆಕ್ಟ್ ಆಗ್ತಿರುತ್ತೆ. ಹೀಗೆ ವಾಲ್ಟರ್ ಮೆಡಿಸನ್ ಹಾಗೆ ಅವಳ ಟೀಮ್ ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವನ ಹಿಂದೆ ನಿಂತಿದ್ದಂತ ಮೆಕಾ ಗಾಡ್ಜಿಲಾ ಸೀದಾ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಹಾಗೆ ರೆನ್ ಸಿರಿಜಾವನು ಕೂಡ ಶಾಕ್ ಸರ್ಕಿಟ್ ಆಗಿ ಸತ್ತೋಗ್ತಾನೆ. ಯಾಕೆಂತಂದ್ರೆ ಈಗ ಆ ರೋಬೋಟ್ ನ ಒಳಗಡೆ ಇರೋದು ಗಿಡೋರಾ ಮಾನ್ಸ್ಟರ್ ನ ಬ್ರೈನ್ ಪವರ್. ಆದ್ರೆ ಹೇಗೋ ಮಾಡಿ ಇವ್ರ 3 ಜನ ಇನ್ನೂ ಕೂಡ ಬದುಕಿರ್ತಾರೆ. ಇದೆಲ್ಲ ಆದ್ಮೇಲೆ ಮೆಕಾ ಗಾಡ್ಜಿಲಾ ಕಂಪನಿಯಿಂದಾನೇ ಹೊರಗಡೆ ಬಂದು ಹೊರಗಡೆ ಪ್ರಪಂಚದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದನ್ನ ಇವ್ರ 3 ಜನನು ಕೂಡ ನೋಡ್ತಿರ್ತಾರೆ. ಆಗ ಅಲ್ಲೇ ಇದ್ದಂತ ಒರಿಜಿನಲ್ ಗಾಡ್ಜಿಲಾ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಈ ಮೆಕಾ ಗಾಡ್ಜಿಲಾ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಗಾಡ್ಜಿಲಾಗೆ ಅಟ್ಯಾಕ್ ಮಾಡೋದಕ್ಕೆ ಬಿಡ್ತಿರೋದಿಲ್ಲ, ಆ ರೀತಿ ಫೈಟ್ ಮಾಡ್ತಿರುತ್ತೆ. ಹಾಗೆ ಇವ್ರ 3 ಜನ ಕೂಡ ಹೇಗಾದ್ರೂ ಮಾಡಿ ನಾವು ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಸ್ಪೇಸ್ ಶಿಪ್ ಅನ್ನ ತಗೊಂಡು ಇವ್ರ 3 ಜನ ಕಾಂಗ್ ಹತ್ರ ಬರ್ತಾರೆ. ಆಗ ಜಿಯಾ ಕಾಂಗ್ ಹತ್ರ ಬಂದಾಗ ಇವಳಿಗೆ ಅರ್ಥ ಆಗೋಗುತ್ತೆ ಕಾಂಗ್ ನ ಎದೆ ಬಡಿತ ಸ್ಲೋ ಆಗ್ತಿದೆ, ಇನ್ನೇನು ಅದು ಸತ್ತೋಗೋದ್ರಲ್ಲಿದೆ ಅಂತ. ಇದನ್ನ ಇವಳು ಆಂಡ್ರೂಗೆ ಹೇಳಿದಾಗ ಅವಳು ನೇತನ್ಗೆ ಹೇಳ್ತಾಳೆ. ಅದಕ್ಕೆ ಇವರು ಕಾಂಗ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಮೆಕಾ ಗಾಡ್ಜಿಲಾ ಕಂಟಿನ್ಯೂಸ್ ಆಗಿ ಗಾಡ್ಜಿಲಾ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಇವ್ರ 3 ಜನ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಆಗ್ತಿರೋದಿಲ್ಲ. ನಂತರ ಮೆಡಿಸನ್ ಅವಳ ತಂದೆಗೆ ಫೋನ್ ಮಾಡಿ ಹೇಳ್ತಾಳೆ ನಾನು ಹಾಂಗ್ಕಾಂಗ್ ನಲ್ಲಿ ಇದೀನಿ ಅಂತ. ಈ ಕಡೆ ಇವರು ಕೂಡ ಸ್ಪೇಸ್ ಶಿಪ್ ಅನ್ನ ರೆಡಿ ಮಾಡ್ಕೋತಾರೆ. ಜಿಯಾ ಅಳ್ತಿರೋದ್ರಿಂದ ನೇತನ್ ಅವಳಿಗೆ ಸಮಾಧಾನ ಮಾಡಿ ಇವರಿಬ್ಬರನ್ನ ಇಲ್ಲೇ ಬಿಟ್ಟು ಸ್ಪೇಸ್ ಶಿಪ್ ಅನ್ನ ತಗೊಂಡು ಹೋಗ್ತಾನೆ. ಈ ಕಡೆ ಗಾಡ್ಜಿಲಾ ಎಷ್ಟೇ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಮೆಕಾ ಗಾಡ್ಜಿಲಾನ ಸೋಲ್ಸೋದಕ್ಕೆ ಆಗ್ತಿರೋದಿಲ್ಲ. ನೇತನ ಸ್ಪೇಸ್ ಶಿಪ್ ಅನ್ನ ತಗೊಂಡ್ ಬಂದು ಕಾಂಗ್ ನ ಎದೆ ಮೇಲೆ ಇಟ್ಟು ಸೆಲ್ಫ್ ಡಿಸ್ಟ್ರಕ್ಷನ್ ನ ಆನ್ ಮಾಡಿ ಹೊರಗಡೆ ಬರ್ತಾನೆ. ಆ ಸ್ಪೇಸ್ ಶಿಪ್ ಬ್ಲಾಸ್ಟ್ ಆಗ್ತಿದ್ದಂಗೆನೆ ಕಾಂಗ್ಗೆ ಎಚ್ಚರ ಆಗುತ್ತೆ. ಆಗ ಜಿಯಾ ಅದ್ರ ಹತ್ರ ಬಂದು ಹೇಳ್ತಾಳೆ ನಮ್ಮ ಶತ್ರು ಗಾಡ್ಜಿಲಾ ಅಲ್ಲ, ಆ ರೋಬೋಟ್, ಪ್ಲೀಸ್ ಹೋಗಿ ಗಾಡ್ಜಿಲಾಗೆ ಹೆಲ್ಪ್ ಮಾಡು ಅಂತ. ಇದರಿಂದ ಕಾಂಗ್ ಕೂಡ ಸ್ವಲ್ಪ ಯೋಚನೆ ಮಾಡಿ ನಂತರ ರೆಡಿ ಆಗುತ್ತೆ ಫೈಟ್ ಮಾಡೋದಕ್ಕೆ ಅಂತ. ಇದು ಇನ್ನೇನು ಅಟ್ಯಾಕ್ ಮಾಡಿ ಗಾಡ್ಜಿಲಾನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕಾಂಗ್ ಬಂದು
ಅದು ಗಾಡ್ಜಿಲಾನ ಕಾಪಾಡುತ್ತೆ. ಇದರಿಂದ ಟೈಮ್ ಸಿಕ್ತಿದ್ದಂಗೆನೆ ಕಾಂಗ್ ಹಾಗೆ ಗಾಡ್ಜಿಲಾ ಇಬ್ರು ಸೇರಿ ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಮೆಕಾ ಗಾಡ್ಜಿಲಾ ಬಿಡ್ತಿರೋದಿಲ್ಲ, ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡ್ತಿರುತ್ತೆ. ಆಗ ಕಾಂಗುಗೆ ಅದರ ವೆಪನ್ ಕಾಣಿಸುತ್ತೆ. ಇದು ಗಾಡ್ಜಿಲಾನ ಹೊಡಿತಿರ್ಬೇಕಾದ್ರೆ ಅಲ್ಲಿಗೆ ಕಾಂಗ್ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಮೆಕಾ ಗಾಡ್ಜಿಲಾ ಕೂಡ ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಆಗ ಕಂಪನಿ ಒಳಗಡೆ ಇರುವಂತ ಇವರು ಕಂಪ್ಯೂಟರ್ ನ ಒಳಗಡೆ ನೀರನ್ನ ಹಾಕ್ಬಿಡ್ತಾರೆ. ಇದರಿಂದ ಅದು ಶಾಕ್ ಸರ್ಕ್ಯೂಟ್ ಆಗೋಗುತ್ತೆ. ಇದರಿಂದ ಸ್ವಲ್ಪ ಇದು ಹ್ಯಾಂಗ್ ಆಗ್ತಿದ್ದಂಗೆನೆ ಗಾಡ್ಜಿಲಾ ಕಾಂಗ್ ನ ವೆಪನ್ ಗೆ ಅಟಾಮಿಕ್ ಬ್ರೆತ್ ಅನ್ನ ಬಿಟ್ಟು ಅದನ್ನ ಪವರ್ಫುಲ್ ಮಾಡುತ್ತೆ. ಆಗ ಕಾಂಗ್ ಕೂಡ ತುಂಬಾ ಪವರ್ಫುಲ್ ಆಗಿ ಮೆಕಾ ಗಾಡ್ಜಿಲಾ ಮೇಲೆ ಅಟ್ಯಾಕ್ ಮಾಡ್ತಾ ಅದರ ಒಂದೊಂದೇ ಪಾರ್ಟ್ಸ್ ಅನ್ನ ಕಿತ್ತಾಕ್ಬಿಡುತ್ತೆ. ಕೊನೆಗೂ ಕಾಂಗ್ ಇದನ್ನ ನಾಶ ಮಾಡಕ್ ಬಿಡುತ್ತೆ. ಫೈನಲಿ ಕಾಂಗ್ ಈ ಯುದ್ಧದಲ್ಲಿ ಗೆಲ್ಲುತ್ತೆ. ನಂತರ ತೋರಿಸ್ತಾರೆ ಆಂಡ್ರೇವ್, ಜಿಯಾ ಹಾಗೆ ನೇತನ್ ಮೂರು ಜನನು ಕೂಡ ಸೇಫ್ ಆಗಿರ್ತಾರೆ. ಹಾಗೆ ಮೆಡಿಸನ್ ಹುಡ್ಕೊಂಡು ಅವಳ ತಂದೆ ಆಗಿರುವಂತ ಮಾರ್ಕ್ ಕೂಡ ಓಡಾಡ್ತಿರ್ತಾನೆ. ಕೊನೆಗೂ ತಂದೆ ಮಗಳು ಒಂದಾಗ್ತಾರೆ. ಹಾಗೆ ಮಾರ್ಕ್ ಬರ್ನಿನು ಕೂಡ ಪರಿಚಯ ಮಾಡ್ಕೊತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಂದ್ಸಲ ಗಾಡ್ಜಿಲಾ ಬರುತ್ತೆ. ಕಾಂಗ್ ತುಂಬಾ ಕೋಪದಿಂದ ನೋಡ್ತಿರ್ಬೇಕಾದ್ರೆ ಅದು ಸನ್ನೆ ಮಾಡಿ ಹೇಳುತ್ತೆ ವೆಪನ್ ನ ಕೆಳಗಡೆ ಹಾಕು ಅಂತ. ಕಾಂಗ್ ಕೂಡ ಕೆಳಗಡೆ ಹಾಕ್ಬಿಡುತ್ತೆ. ಅದಕ್ಕೆ ಗಾಡ್ಜಿಲಾ ಕಾಂಗುಗೆ ಏನು ಮಾಡದೆ ಅಲ್ಲಿಂದ ಹೊರಟೋಗ್ತಿರುತ್ತೆ. ಅಂದ್ರೆ ಗಾಡ್ಜಿಲಾ ಹಾಗೆ ಕಾಂಗ್ ಇಬ್ರು ಕೂಡ ಒಬ್ಬರ ಅಸ್ತಿತ್ವನ ಮತ್ತೊಬ್ರು ಒಪ್ಕೊಂಡಿದ್ದಾರೆ ಅಂತ. ನಂತರ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಹ್ಯಾಲೋ ಅರ್ತ್ ನಲ್ಲಿ ಕಾಂಗುಗೆ ಅಬ್ಸರ್ವೇಷನ್ ಸೆಂಟರ್ ನ ಕ್ರಿಯೇಟ್ ಮಾಡ್ತಿರ್ತಾರೆ. ಈ ಜಾಗ ಮನೆಯಾಗಿ ಸಿಕ್ಕಿರೋದಕ್ಕೆ ಕಾಂಗ್ ತುಂಬಾನೇ ಸಂತೋಷ ಪಡ್ತಿರುತ್ತೆ. ಅದನ್ನ ನೋಡಿ ಜಿಯಾಗೂ ಕೂಡ ಖುಷಿ ಆಗುತ್ತೆ. ಅಂದ್ರೆ ಇನ್ಮೇಲಿಂದ ಕಾಂಗ್ ಹ್ಯಾಲೋ ಅರ್ತ್ ನಲ್ಲಿ ಕಿಂಗ್ ಆಗಿ ಇರುತ್ತೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಐ ಹೋಪ್ ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಯಾರ್ಯಾರು ಗಾಡ್ಜಿಲಾ ಎಕ್ಸ್ ಕಾಂಗ್ ಮೂವಿನ ನೋಡೋಕೆ ಹೋಗ್ತಿದ್ದೀರಾ ಅಂತ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.